ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ ರೇಷನ್ ಕಾರ್ಡ್ ನ್ಯೂಸ್. ಸುಮಾರು 20,000 ರೇಷನ್ ಕಾರ್ಡ್ ರದ್ದು ಮಾಡಲಾಗಿದೆ. ರೇಷನ್ ಕಾರ್ಡ್ ಅನರ್ಹರಿಂದ 2 ಕೋಟಿ ದಂಡ ವಸೂಲಿ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು. ಸ್ನೇಹಿತರೆ, ಈ ಒಂದು ವಿಡಿಯೋ ಮುಖಾಂತರ ಪಡಿತರ ಚೀಟಿಯ ರದ್ದಿನ ಬಗ್ಗೆ ಮಾಹಿತಿ ಹೊಂದಿರುವ ಈ ಒಂದು ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪಡಿತರ ಚೀಟಿಯ ರದ್ದಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುತ್ತೇವೆ. ಆದ ಕಾರಣ ತಾವುಗಳು ಈ ವಿಡಿಯೋ ಕೊನೆ ತನಕ ನೋಡಿ. ಸ್ನೇಹಿತರೆ, ಪಡಿತರ ಚೀಟಿಯ ಬಗ್ಗೆ ಯಾರಿಗೆ ತಿಳಿದಿಲ್ಲ ಹೇಳಿ? ನಿಮಗೆ ಈಗಾಗಲೇ ಪಡಿತರ ಚೀಟಿಯ ಬಗ್ಗೆ ಎಲ್ಲ ಮಾಹಿತಿಯೂ ತಿಳಿದಿದೆ ಎಂದು ನಾವು ಭಾವಿಸುತ್ತೇವೆ. ಆದರೂ ಕೂಡ ಈ ಒಂದು ಪಡಿತರ ಚೀಟಿಯು ಅರ್ಹತೆ ಹೊಂದಿದವರು ಮಾತ್ರ ಹೊಂದಿರಬೇಕು. ಒಂದು ವೇಳೆ ಅನರ್ಹರು ಕೂಡ ಈ ಪಡಿತರ ಚೀಟಿಯನ್ನು ಹೊಂದಿದ್ದರೆ ಅವರ ಒಂದು ಪಡಿತರ ಚೀಟಿಯು ರದ್ದಾಗುತ್ತದೆ, ಜೊತೆಗೆ ದಂಡ ಕೂಡ ಸರ್ಕಾರವು ವಿಧಿಸುತ್ತದೆ. ಹೌದು ಸ್ನೇಹಿತರೆ, BPL ಪಡಿತರ ಚೀಟಿ ಹೊಂದಲು ಇರಬೇಕಾದ ಅರ್ಹತೆಗಳೇನು, ಯಾರು BPL ಪಡಿತರ ಚೀಟಿಯನ್ನು ಹೊಂದಬಹುದಾಗಿದೆ ಹಾಗೂ ಎಲ್ಲಿ ಪಡಿತರ ಚೀಟಿಯ ರದ್ದಾಗಿವೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿಯೋಣ. BPL ಪಡಿತರ ಚೀಟಿ ರದ್ದು ಹೇಗೆ ಮಾಡುತ್ತಾರೆ ಸ್ನೇಹಿತರೆ, ತಿಳಿಯೋಣ. ಹೌದು ಗೆಳೆಯರೇ, 20,000 ಪಡಿತರ ಚೀಟಿಯನ್ನು ಸರ್ಕಾರವು ಈಗಾಗಲೇ ರದ್ದು ಮಾಡಿದ್ದು, ಇನ್ನು ಯಾರು ಅರ್ಹತೆಯನ್ನು ಹೊಂದಿಲ್ಲವೋ ಅವರು ಒಂದು ವೇಳೆ BPL ಪಡಿತರ ಚೀಟಿಯನ್ನು ಹೊಂದಿದ್ದರೆ ಅವರ ಪಡಿತರ ಚೀಟಿಯನ್ನು ಕೂಡ ರದ್ದು ಮಾಡಿ ದಂಡ ವಿಧಿಸಲಾಗುವುದು. ಇಲ್ಲಿಯವರೆಗೆ ಸುಮಾರು 20,000 ಪಡಿತರ ಚೀಟಿಯನ್ನು ರದ್ದು ಮಾಡಿ ಅಂದಾಜು ಮೊತ್ತ 2 ಕೋಟಿಗಳನ್ನು ನಮ್ಮ ಒಂದು ರಾಜ್ಯ ಸರ್ಕಾರವು ವಸೂಲು ಮಾಡಿದೆ. ಆದ ಕಾರಣ ನೀವು ಪಡಿತರ ಚೀಟಿಯನ್ನು ಹೊಂದಲು ಅರ್ಹತೆಯನ್ನು ಹೊಂದಿಲ್ಲದಿದ್ದರೆ ಬೇಗನೆ ನಿಮ್ಮ ಒಂದು ಪಡಿತರ ಚೀಟಿಯನ್ನು ನಿಮ್ಮ ಹತ್ತಿರದ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಪಡಿತರ ಚೀಟಿಯನ್ನು ಹಿಂದಿರುಗಿಸಿ. ಪಡಿತರ ಚೀಟಿಯನ್ನು ಬಡತನ ರೇಖೆಗಿಂತ ಕೆಳಗಿರುವಂತಹ ಬಡವರಿಗೆ ಮಾತ್ರ ನೀಡಲಾಗುತ್ತದೆ. ಪಡಿತರ ಚೀಟಿಯನ್ನು ಹೊಂದಲು ಅವರು ಮಾತ್ರ ಅರ್ಹತೆ ಹೊಂದಿದ್ದಾರೆ. ಈ ಪಡಿತರ ಚೀಟಿಯನ್ನು ಹೊಂದಲು ಅನರ್ಹರು ಯಾರು ಎಂದರೆ ಸರ್ಕಾರಿ ಕೆಲಸವನ್ನು ಮಾಡುತ್ತಿರುವವರು ಹಾಗೂ ಸರ್ಕಾರವು ಅನುದಾನಿತ ಯಾವುದೇ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರು ಮತ್ತು ತಿಂಗಳಿಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡೆಯುವವರು ಈ ಪಡಿತರ ಚೀಟಿಯನ್ನು ಹೊಂದಲು ಅನರ್ಹತೆ ಹೊಂದಿದ್ದಾರೆ. ಸ್ನೇಹಿತರೆ, ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ನಿಮಗೆ ಇಷ್ಟವಾಗದಲ್ಲಿ ಇದನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್